ಪಿಯುಸಿ ಫಲಿತಾಂಶ ಪ್ರಕಟ ಹಿನ್ನೆಲೆ ಚಿಕ್ಕಬಳ್ಳಾಪುರ ನಗರದ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಒಂದಾದ ಬೆಸ್ಟ್ ಪಿಯು ಕಾಲೇಜಿನ ವಿದ್ಯಾರ್ಥಿ ವಂದನಾ ವಾಣಿಜ್ಯ ವಿಭಾಗದಲ್ಲಿ 98.5% ಅಂಕವನ್ನು ಗಳಿಸಿ ಕೀರ್ತಿ ಪತಾಕೆಯನ್ನು ಹಾರಿಸಿದ್ದಾರೆ. ಈ ಮೂಲಕ ರಾಜ್ಯದಲ್ಲಿ 9ನೇ ರ್ಯಾಂಕ್, ಚಿಕ್ಕಬಳ್ಳಾಪುರದಲ್ಲಿ 3ನೇ ಸ್ಥಾನವನ್ನು ಪಡೆದು ಶೈಕ್ಷಣಿಕ ವಲಯದಲ್ಲಿ ಹೊಸ ದಾಖಲೆ ಬರೆದಿದ್ದಾರೆ. ಇನ್ನು ಪ್ರಥಮ ಸ್ಥಾನದಲ್ಲಿ ವಂದನಾ 591 ಅಂಕ ಪಡೆದಿದ್ದರೆ ದ್ವಿತೀಯ ಸ್ಥಾನವಾಗಿ ಶಬಾನಾ 579 ಅಂಕಗಳನ್ನು ಪಡೆದಿದ್ದು ದಿ ಬೆಸ್ಟ್ ಪಿಯು ಕಾಲೇಜ್ ಘನತೆ ಗೌರವವನ್ನು ಹೆಚ್ಚಿಸಿದ್ದಾರೆ ಅಂತ ಕಾಲೇಜಿನ ಪ್ರಾಂಶುಪಾಲ ರಘುನಾಥ್ ತಿಳಿಸಿದ್ದಾರೆ. ನನಗೆ 591 ಬಂದಿರೋದು ತುಂಬ ಖುಷಿ ಆಗ್ತಿದೆ. ಇದಕ್ಕೆಲ್ಲ ಕಾರಣ ನಮ್ಮ ಪ್ರಿನ್ಸಿಪಲ್ಸ್, ನಮ್ಮ ಟೀಚರ್ಸ್ ಮತ್ತು ನಮ್ಮ ಪೇರೆಂಟ್ಸು. ನನಗೆ ಇಷ್ಟು ಚೆನ್ನಾಗಿ ಓದೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಟೀಚರ್ಸ್ಗೂ ಮತ್ತು ಪ್ರಿನ್ಸಿಪಲ್ ಅವ್ರಿಗೂ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಬಯಸ್ತೀನಿ. ಹಾರ್ಡ್ ವರ್ಕ್ ನಮ್ಮ ಪ್ರಿನ್ಸಿಪಲ್ಸ್ ಅವರು ಹೇಳಿರ್ತಕ್ಕಂಥ ಎನ್ಕರೇಜ್ಮೆಂಟ್ ಆಗಿರಲಿ, ಅವ್ರು ಹೇಳಿರ್ತಕ್ಕಂಥ ಯಾವ ಥರ ಓದಬೇಕು, ಯಾವ ಥರ ಹಾರ್ಡ್ ವರ್ಕ್ ಮಾಡಬೇಕು ಅಂತ ಹೇಳಿರೋದನ್ನು ನಾನು ಟೈಮ್ ಟೇಬಲ್ ಪ್ರಕಾರ ಓದ್ಕೊಂಡು ಇಷ್ಟು ಮಾರ್ಕ್ಸ್ ತಗೊಂಡಿದ್ದೀನಿ. ಡಿಫಿಕಲ್ಟಿ ಎಕ್ಸಾಮ್ ಕೂಡ ಯಾವುದೇ ರೀತಿಯಲ್ಲಿ ಕಾಪಿ ಚೀಟಿಗಳು ಮಾಡಿದ್ರು. ಅದ್ರ ಮಧ್ಯೆ ಕೂಡ ನೀಟ್ ಸ್ಟೇಟ್ ಈ ಥರ ಮಾಡೋದಕ್ಕೆ ಯಾವ ರೀತಿ ಕಷ್ಟಪಟ್ಟರು, ಯಾವ ರೀತಿ ನಿಮಗೆ ಪೇರೆಂಟ್ಸ್ ಸಹಾಯ ಮಾಡಿ ಅದಕ್ಕೆಂದರೆ ನಾವು ಯಾವ್ದು ಓದ್ತಿರೋಂಥ ಫಸ್ಟ್ ಪೇರೆಂಟ್ಸ್ ನನ್ನ ಸೇರಿಸಿ ಒಳ್ಳೆ ಕಾಲೇಜ್ಗೆ ಸೇರಿಸಿ 2015ರಲ್ಲಿ ಪ್ರಾರಂಭ ಆಗಿ 10 ವರ್ಷ ಮುಗಿದಿದೆ. ಸೊ ಈಗ 2025ನೇ ಸಾಲಿನ ದ್ವಿತೀಯ PUC ಫಲಿತಾಂಶಗಳು ಅತ್ಯುತ್ತಮವಾಗಿ ತಂದುಕೊಟ್ಟಂಥ ವಿದ್ಯಾರ್ಥಿಗಳು ಮತ್ತು ಸಿಬ್ಬಂದಿ ಮತ್ತು ಪೋಷಕ ವರ್ಗದವರಿಗೆ ಅನಂತ ಧನ್ಯವಾದಗಳನ್ನು ತಿಳಿಸುತ್ತಾ, ಸೊ ಈ ಫಲಿತಾಂಶ ಬರಲಿಕ್ಕೆ ಮೂಲ ಕಾರಣ ವಿದ್ಯಾರ್ಥಿಗಳು ಮತ್ತು ಸಿಬ್ಬಂದಿ ವರ್ಗದವರು ಪಟ್ಟಂಥ ಶ್ರಮ. ಕೊನೆ ಪರ್ಟಿಕ್ಯುಲರ್ಲಿ 6 ತಿಂಗಳಲ್ಲಿ ಬೆಳಗ್ಗೆ 9 ಗಂಟೆಯಿಂದ ಸಾಯಂಕಾಲದವರೆಗೂ ಕೂತು ವರ್ಕ್ ಮಾಡಿ, ಭಾನುವಾರ ಸಮೇತ ಮಕ್ಕಳನ್ನು ಬಿಡದೆ ಸಾಧ್ಯವಾದಷ್ಟು ವರ್ಕ್ ಮಾಡಿ ಅದಕ್ಕೆ ಈ ಫಲಿತಾಂಶ ಬರಲಿಕ್ಕೆ ಕಾರಣವಾಯಿತು. ಮತ್ತು ಮುಖ್ಯವಾಗಿ ನಮ್ಮಲ್ಲಿ ತುಂಬ ಹಿರಿಯ ಉಪನ್ಯಾಸಕರಿದ್ದಾರೆ. ಈಗ 10 ವರ್ಷದಿಂದ ಇರುವಂಥ ಉಪನ್ಯಾಸಕರು ಕೂಡ ಸುಮಾರು ಒಂದು 50ಕ್ಕೂ ಹೆಚ್ಚು ಉಪನ್ಯಾಸಕರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗಾಗಿ. ಮತ್ತು ನಾವು ದಾಖಲಾತಿ ಸಮಯದಲ್ಲೂ ಅಷ್ಟೇ ಆಯ್ಕೆ ಮಾಡ್ಕೊಳ್ಳೋದಿಲ್ಲ, ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸ್ಸು. ಯಾರು ಫಸ್ಟ್ ಬರ್ತಾರೋ ಅವರಿಗೆ ದಾಖಲಾತಿ ಕೊಡ್ತೀವಿ. ಸೊ ಈವನ್ SLCಯಲ್ಲಿ ಕನಿಷ್ಠ ಅಂಕಗಳು ತೆಗೆದು ಪಾಸಾಗಿರುವಂಥ ವಿದ್ಯಾರ್ಥಿಗಳನ್ನು ಸಹ ತೆಗೆದುಕೊಂಡು ಅವ್ರನ್ನ ಡಿಸ್ಟಿಂಕ್ಷನ್ ಮಟ್ಟಕ್ಕೆ ಎತ್ಕೊಂಡು ಹೋಗುವಂಥ ಪ್ರಯತ್ನ ಮಾಡ್ತಾ ಇರ್ತೀವಿ. ಸೊ ಅದರಿಂದ ಮತ್ತು ಪ್ರೆಷರ್ ಇರಲ್ಲ, ಮಕ್ಕಳ ಮೇಲೆ ಯಾವುದೇ ಥರ ಒತ್ತಡವಿರೋದಿಲ್ಲ. ವರ್ಷ ಪೂರ್ತಿ ಅವ್ರ ಜೊತೆ ಫ್ರೆಂಡ್ಲಿಯಾಗಿ ವರ್ಕ್ ಮಾಡಿಸ್ತಾ, ಸೊ ಮತ್ತು ಒಂದು ಟೈಮ್ ಟೇಬಲ್ ಕೊಟ್ಟು ಕಾಲೇಜ್ ಕಡೆಯಿಂದನೇ ಈ ಟೈಮ್ ಟೇಬಲ್ ಪ್ರಕಾರ